ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ನಮ್ಮ ಮನೆಯಲ್ಲಿ ನೀವೆಲ್ರಿಗೂ ಗೊತ್ತಿರೋ ಪ್ರಕಾರ ಗೃಹ ಪ್ರವೇಶದ ಪ್ರಿಪರೇಷನ್, ಶಾಪಿಂಗ್, ಇನ್ನು ಎಲ್ಲಾನು ತುಂಬಾ ಜೋರಾಗಿ ನಡೀತಾ ಇದೆ. ಬಿಕಾಸ್ ಇನ್ನೇನು ಒಂದ್ ಸ್ವಲ್ಪ ದಿನ ಅಷ್ಟೇ ಉಳಿದಿರೋದು ಗೃಹ ಪ್ರವೇಶಕ್ಕೆ. ಸೊ ತುಂಬಾ ಐಟಮ್ಸ್ ಗಳು ಶಾಪಿಂಗ್ ಮಾಡಿದ್ವಿ. ಬಿಕಾಸ್ ಒಂದ್ ಹೊಸ ಮನೆನ ಸೆಟಪ್ ಮಾಡಬೇಕು ಅಂದ್ರೆ ಅಲ್ವಾ ಮಮ್ಮಿ, ತುಂಬಾ ಕಷ್ಟ. ಎಲ್ಲಾದು ಕಷ್ಟವೇನೆ, ಯಾವ್ದು ಈಸಿಯಾಗಿ ಆಗಲ್ಲ ಅನ್ಕತೀವಿ ನಾವು. ಯಾವ್ದು ಈಸಿ ಅಂತ ಎಂತದು ಇಲ್ಲ, ಎಲ್ಲಾನು ಕಷ್ಟನೇ. ಚಿಕ್ಕದ್ ಮಾಡಕ್ ಹೋದ್ರು ಅದು ಕಷ್ಟನೇ, ದೊಡ್ಡದ್ ಮಾಡಕ್ ಹೋದ್ರು ಅದು ಕಷ್ಟ. ಲಿಟ್ರಲಿ ಹಾಗೆ ಆಗಿದೆ ಇವಾಗ. ಅಂದ್ರೆ ನಮ್ಗಂತೂ ಇವಾಗ ಫುಲ್ ಒಂದು ಕಂಪ್ಲೀಟ್ ಮನೆನ ಸೆಟಪ್ ಮಾಡ್ಬೇಕು. ಒಂದು ಚಿಕ್ಕ ಒಂದು ಏನ್ ಟೀ ಸೋಸೋದ್ರಿಂದ ಹಿಡಿದು ದೊಡ್ಡ ತನಕನೂ ತಗೋಬೇಕು ಪ್ರತಿಯೊಂದೂನು. ಸೊ ಮನೆ ಕಟ್ಸೋದಲ್ದಂತೆ ಆ ಮನೆನ ಸೆಟಪ್ ಮಾಡೋದಿರುತ್ತಲ್ಲ, ಅದಿದ್ದು ಜಾಸ್ತಿ ಕಷ್ಟ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಈ ರೂಮ್ ಪೂರ್ತಿ ಕಂಪ್ಲೀಟ್ ಮೆಸ್ ನೋಡಿರ್ತೀರಾ. ಇವಾಗ ಒಂಚೂರು ಕ್ಲೀನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕುತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಕ್ಚುಲಿ ಏನಪ್ಪಾ ಅಂದ್ರೆ ಒಂದು ಅರ್ಧ ಸಾಮಾನು ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಅದು ಇದಿದ್ರೆ ಅಂತೂ ರೂಮ್ ಫುಲ್ ಪ್ಯಾಕ್ ಆ ತರ ಆಗ್ಬಿಟ್ಟಿರ್ತಿತ್ತು. ಬಟ್ ಒಂದ್ ಸ್ವಲ್ಪ ತಗೊಂಡ್ ಹೋಗಿದ್ದಾರೆ. ಸೊ ಒಂದ್ ಅಷ್ಟು ಶಾಪಿಂಗ್ ಮಾಡಿದೀವಿ ಮನೆಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಆಗ್ಲೇ ಹೇಳ್ದಾಗೆ ಒಂದು ಮನೆನ ಕಂಪ್ಲೀಟ್ ಆಗಿ ನಾವು ಸೆಟಪ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಲೈಕ್ ನೆಸೆಸರಿ ಇರುವಂತ ವಸ್ತುಗಳನ್ನ ಜಾಸ್ತಿ ತಗೊಂಡಿರೋದು. ಯಾವ್ದು ಅನ್ವಾಂಟೆಡ್ ಅಥವಾ ಓಕೆ ಇರ್ಲಿ ಬಿಡು ಇದಿರ್ಲಿ ಬಿಡು ಆ ತರ ಯಾವ್ದು ತಗೊಂಡಿಲ್ಲ. ಬೇಕೇ ಬೇಕು ಅನ್ನೋ ಒಂದು ಕೆಲವೊಂದು ವಸ್ತುಗಳನ್ನ ತಗೊಂಡಿರೋದು. ಸೊ ಅದ್ರಲ್ಲಿ ಕೆಲವೊಂದು ನನ್ನ ಜೊತೆ ಶೇರ್ ಮಾಡ್ಕೊಂತೀನಿ ಇವಾಗ. ಆಕ್ಚುಲಿ ಬಿಗ್ ಬಿಲಿಯನ್ ಡೇ ನಡೀತಾ ಇತ್ತಲ್ವಾ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಅವಾಗ ಒಂದಷ್ಟು ಬಿಗ್ ಬಿಲಿಯನ್ ಡೇ ನಲ್ಲೇ ಶಾಪಿಂಗ್ ಮಾಡಿದ್ವಿ. ಬಿಕಾಸ್ ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲಿ ನಮ್ಗೆ ಸಿಕ್ತು. ಗೀಸರ್ ಆಗ್ಲಿ, ಗ್ಯಾಸ್ ಸ್ಟವ್ ಆಗ್ಲಿ, ಫ್ಯಾನ್ ಆಗ್ಲಿ, ಮತ್ತೆ ಇನ್ನೇನು ತಗೊಂಡ್ವಿ? ಗೀಸರ್, ಫ್ಯಾನ್, ಸ್ಟೋವ್, ಇದು ಮಿಕ್ಸರ್, ಆಮೇಲೆ ಇದು ಚಿಮ್ನಿ, ಆಮೇಲೆ ಒಟ್ಟಿನಲ್ಲಿ ಇಲ್ಲಿ ಇದೆ ಒಂದು ಕೆಲವೊಂದು ಐಟಮ್ಸ್ಗಳು ತೋರಿಸ್ತೀನಿ ನಿಮ್ಗೆ. ಅಂಡ್ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಅಂಡ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಐಟಮ್ ಕುಕ್ಕರ್. ಆಕ್ಚುಲಿ ನಾವು 2 ಕುಕ್ಕರ್ ತರಿಸಿದ್ ನನಗೆ ಚೆನ್ನಾಗಿ ನೆನಪಿದೆ. ನಾನು ಮತ್ತೆ ಅರುಣ್ ನಾವಿಬ್ರು ಕುತ್ಕೊಂಡು ಬುಕ್ ಮಾಡಿದ್ದು. ಸೊ 2 ಕುಕ್ಕರ್ ಅಂತ ನನಗೆ ನೆನಪಿರೋದು. ಬಟ್ ಇಲ್ಲಿ ಒಂದು ಕುಕ್ಕರ್ ಇದೆ. ಇನ್ನೊಂದು ಕುಕ್ಕರ್ ಮಾಡಿದ್ವು ಇಲ್ವೋ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಯೂಮಿನಿಯಂದೇ ಮಾಡಿದ್ದು. ಹೌದಾ? ಸ್ಟೀಲ್ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂತ. ಸರಿ. ಸೊ ಇನ್ನೊಂದೇನಪ್ಪ ಅಂದ್ರೆ ನಾರ್ಮಲಿ ಮೇಲ್ಗಡೆ ಕುಕ್ಕರ್ ಅಂದ್ರೆ ಕಡಿಮೆಗೆ ಸಿಕ್ಬಿಡುತ್ತೆ, ಮೇಲ್ಗಡೆ ಮುಚ್ಚಳ ಇರೋದು. ಬಟ್ ಇದು ಹಾಕಿನ್ಸ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಕಿನ್ಸ್ ಬ್ರ್ಯಾಂಡ್ ಅಲ್ಲ, ಇದು ಮಿಸ್ ಮ್ಯಾರಿ ಬ್ರ್ಯಾಂಡ್. ಬಟ್ ಒಳಗಡೆ ಮುಚ್ಚಳ ಇರೋದು ಸೇಫ್ಟಿ ಅಂತ ಹೇಳ್ಬಿಟ್ಟು ಈ ತರಾನೇ. ಸೊ ಕುಕ್ಕರ್ ಇನ್ನೊಂದೇನ್ ಗೊತ್ತಾ, ಕಂಪ್ಲೀಟ್ ಆಗಿ ನಮ್ಮ ಅಮ್ಮಂಗೆ ಏನ್ ಇಷ್ಟ, ನಮ್ಮ ಅಮ್ಮಂಗೆ ಯಾವ ತರ ಇಷ್ಟ ಅದೇ ತರಾನೇ ತಗೊಳಕ್ಕೆ ಟ್ರೈ ಮಾಡಿದೀವಿ. ಇಷ್ಟು ಐಟಮ್ಸ್ ಅಲ್ಲಿ ನನ್ಗೆ ಫೇವ್ರೇಟ್ ಅಂತ ಕೆಲವೊಂದು ಐಟಮ್ಸ್ ಇದೆ. ಮಾಡೋಣ ಬಮ್ಮ, ಈ ಕಡೆ ಬಂದ್ಬಿಡಮ್ಮ. ಇದು ಬೇಡ, ಇದಲ್ಲ. ಇದೇನಮ್ಮ ಇದು? ಹಾಯ್ ಲಕ್ಷ್ಮೀ ದೇವಿ ಅವರೇ. ಹಾಯ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಇದು ಬಂದು ನಮ್ಮ ಇದು ಏನು ಇದು ಕಾಂಪೌಂಡ್ಗೆ 2 ಈ ತರ ಲ್ಯಾಂಪ್ ಬರುತ್ತಲ್ಲ, ಆ ಲ್ಯಾಂಪ್ಗಳು. ತೊಳ್ಕೊಕ್ಕೆ 10 ನಿಮಿಷ ಆಯ್ತು. ಮ್ಯಾಜಿಕ್ ಎಂತ ಮ್ಯಾಜಿಕ್ ಮಾಡ್ತೀಯ? ಸೊ ಈ ಪ್ಯಾಟರ್ನ್ ಅಲ್ಲಿ ಬರೋದರ ಲ್ಯಾಂಪ್ ತಗೊಂಡಿದ್ವಿ. ಮಮ್ಮಿ ಚೆನ್ನಾಗಿಲ್ವಾ ಮಮ್ಮಿ? ಚೆನ್ನಾಗಿದೆ. ಡ್ಯಾಡಿಗೂ ಅಷ್ಟು ಇಷ್ಟ ಆಗಿಲ್ಲಪ್ಪ. ಡ್ಯಾಡಿ ಯಾವ್ದೂ ಇಷ್ಟ ಇರಲ್ಲ. ಡ್ಯಾಡಿ ತಗೊಂಡ್ರೆ ಇಷ್ಟ ನಮ್ಮ ಅಪ್ಪಂಗೆ. ಬಟ್ ನಂಗೇನು ಇಷ್ಟ ಆಯ್ತು. ಆಮೇಲೆ ನಾನು ಸುಮಾರು ಇವತ್ತಂತೂ ಎಷ್ಟು ಮನೆಗಳನ್ನ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ಯಾವ ತರ ಲ್ಯಾಂಪ್ ಹಾಕಿದ್ದಾರೆ ಅಂತ. ಆಲ್ಮೋಸ್ಟ್ ಇದೇ ತರಾನೇ ಲ್ಯಾಂಪ್ ಹಾಕಿರೋದು ಪ್ರತಿಯೊಬ್ರು. ಸೊ ಈ ತರ ಕಾಂಪೌಂಡ್ ಮೇಲೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಲ್ಯಾಂಪ್ ನ ಸೆಲೆಕ್ಟ್ ಮಾಡಿರೋದು. ನೀವ್ ಹೇಳಿ ಹೆಂಗ್ ಅನಿಸ್ತಿದೆ ಅಂತ. ನಂಗೂ ಇಷ್ಟ ಆಯ್ತು, ಚೆನ್ನಾಗಿದೆ. ನಿಮ್ಗೆ ನಮ್ಮ ಮನೆಗೆ ಇದಾಗುತ್ತೆ, ಸೂಟ್ ಆಗುತ್ತಲ್ವಾ? ಅಂಡ್ ಇನ್ನೊಂದು ಏನ್ ಗೊತ್ತಾ ಗೈಸ್, ಇದು ಬಂದು ನಾವು ಆಚೆ ಹಾಕೋದು, ಮನೆಯಿಂದ ಆಚೆ, ಮನೆ ಆಚೆ ಕಾಂಪೌಂಡ್ ಹಾಕೋದು. ನಾ ಮಳೆ ಬರುತ್ತೆ, ಬಿಸಿಲು, ಯಾರೋ ಒಬ್ರು ಚಿಕ್ಕ ಹುಡುಗರು ಕಲ್ಲೇ ಹಾಕಿದ್ರು ಒಡೆದೋಯ್ತಾ. ಸೊ ಜಾಸ್ತಿ ನಾವ್ ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ಮನೆ ಒಳಗೆ ಅಂತಾನೆ ನಾವೇ ನೀಟಾಗಿ ಅದನ್ನ ಜೋಪಾನ ಕಾಪಾಡ್ಕೊಂಡ್ ಬರ್ತೀವಿ. ಮನೆ ಆಚೆ ಅಂತ ಅಂದ್ರೆ ಮಕ್ಕಳು ಅದು ಯಾರನ್ನ ಸುಮ್ನೆ ಯಾಕೆ ಬೇಕು, ಆ ರಿಸ್ಕೇ ಬೇಡ ಅಂತ ಅನ್ಕೊಂಡು ಫೈಬರ್ ತಗೊಂಡು ಕಾಸ್ಟ್ಲಿನೂ ಬೇಡ, ಮತ್ತೆ ನಮ್ಮ ಬಜೆಟ್ ಅಲ್ಲಿ ಚೆನ್ನಾಗಿರೋದು ತಗೊಂಡಿದ್ವಿ ಅಷ್ಟೇ. ಹೊಸ ಮಿಕ್ಸಿ ಅಮ್ಮಂಗೆ ನಮ್ಮ ಅಕ್ಕ ಕೊಡಿಸ್ತಿರೋದು.
ಅನ್ಕೊಂಡೆ ಈ ತರ ಈ ಬಿಗ್ ಬಿಲಿಯನ್ ಡೇ ನಲ್ಲಿ ನಾವು ಶಾಪಿಂಗ್ ಮಾಡಿದ್ವಲ್ಲ ಇದನ್ನೇ ನಮ್ಮ ಅಮ್ಮಗೆ ಫುಲ್ ಗಿಫ್ಟ್ ಕೊಟ್ಬಿಡೋಣ ಎಲ್ಲ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಬೇಡ ಆಮೇಲೆ ನಂಗೆ ಸಡನ್ಲಿ ಫ್ಲಾಶ್ ಆಯ್ತು ಇಲ್ಲ ನಾನು ಇನ್ನೊಂದು ಗಿಫ್ಟ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಸೇಮೇ ಆಯ್ತು ಆಲ್ಮೋಸ್ಟ್ ಕಾಸ್ಟ್ 10,000 ಹೆಚ್ಚು ಕಡಿಮೆ. ನೀನ್ ಗಿಫ್ಟ್ ಮಾಡಿದ್ರೆ ನನಗೂ ಅನ್ಸ್ತು ಇದನ್ನೇ ಮಾಡ್ತೀನಿ ಏನ್ ಮಾಡ್ತಿರ್ತೀಯ? ಬಟ್ ಆಮೇಲೆ ನನಗೆ ಗೊತ್ತಿತ್ತು ಇದು ನಾನು ಅನ್ಕೊಂಡೆ ಮುಯ್ಯಲ್ಲಿ ಬರುತ್ತೆ ಅಂತ ನೀನೇ ಏನ್ ಮಾಡ್ತಿರ್ತೀವಿ? ಸೊ ಇದು ಬಂದು ನಮ್ಮ ಪ್ರೀತಿದು ಮಿಕ್ಸರ್ ಆಕ್ಚುಲಿ ಏನ್ ಗೊತ್ತಾ ನಾವು ಜಾಸ್ತಿ ಏನು ಓಪನ್ ಮಾಡಿ ನೋಡಿಲ್ಲ ಅಲ್ಲಿ ಅವರು ಕೊರಿಯರ್ ಕೊಡಕ್ ಬರ್ತಾರಲ್ಲ ಅವರೇನೆ ಬರೀ ಚೆಕ್ ಮಾಡೋದು ಓಕೆ ಐಟಮ್ಸ್ ಎಲ್ಲ ಇದೆಯಾ ಅಂತ ಅಷ್ಟೇ. ಇದಕ್ಕೆ 3 ಜಾರ್ ಕೊಟ್ಟಿದ್ದಾರೆ ಗೈಸ್. ಒಂದು ಚಟ್ನಿಗೆ ಚಿಕ್ಕ ಜಾರು ಮತ್ತೆ ಇನ್ನೊಂದು ಬಂದು ನಮ್ಮನೆಗೆ ಯಾರಿಗೂ ಸಾಲಲ್ಲ. ಇದು ಬಂದು ಮೀಡಿಯಂ ಜಾರ್ ಮಸಾಲೆ ರೂಪಕ್ಕೆ ವೆಜ್ಗೆ, ಇದು ನಾನ್ ವೆಜ್ಗೆ ದೊಡ್ಡ ಜಾರ್. ಅದು ಬಂದು ಜ್ಯೂಸ್ ಚೆನ್ನಾಗಿದೆ ಅಮ್ಮೆ. ಇದು ಓಪನ್ ಮಾಡಿ ತೋರಿಸಿ. ನಮ್ಮ ಅಮ್ಮಗೆ ಇವೆಲ್ಲ ಇಷ್ಟ ಫ್ರೆಂಡ್ಸ್. ಈ ತರ ಮಿಕ್ಸಿ, ಸ್ಟವ್, ಫ್ರಿಡ್ಜ್ ಇವೆಲ್ಲ ನೋಡಕ್ಕೆ ಎಲ್ಲಾ ಲೇಡೀಸ್ಗೂ ಇವೆಲ್ಲ ಇಷ್ಟ ಆಗುತ್ತೆ ಅಲ್ವಾ. ನಮ್ ತರ ಮಧ್ಯಮ ಕುಟುಂಬದವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೆಂಗೆ ಸೂಪರ್ ನೀನು. ಸುಮಾರು ಐಟಮ್ಗಳು ನಮ್ಮಮ್ಮ ಇವಾಗ್ಲೇ ನೋಡ್ತಾ ಇರೋದು, ನಾವೇ ಇವಾಗ ನೋಡ್ತಾ ಇದೀವಿ. ಚೆನ್ನಾಗಿದೆಲ್ಲ, ನಾನು ನೋಡಿದೀನಿ ಇವೆಲ್ಲ. ಸೊ ಇದು ಮಿರಾಡಿ ಮಿಕ್ಸಿ ಬೇಕಾಗೋಡಂಗೆ ಮಿಕ್ಸಿಲಿ ಬರೀ ಎರಡೇ. ಆಮೇಲೆ ಗೊತ್ತಾ ನಾವು ಅಲ್ಲಿ ಏನ್ ಐಟಮ್ಸ್ ತಗೊಂಡ್ ಹೋಗ್ತೀವಿ ನಮ್ಮ ಹೊಸ ಮನೆಗೆ ಅದು ಅಲ್ಲೇನೆ ಇರೋದು. ಇಲ್ಲೇನ್ ತಗೊಳ್ತೀವಿ ಇಲ್ಲಿ ಅಲ್ಲಿ ಮಿಕ್ಸ್ ಮಾಡೋದು, ಅಲ್ಲಿ ಹೋದಾಗ ಇಲ್ಲಿಂದ ಎತ್ಕೊಂಡು ಹೋಗೋದು, ಇಲ್ಲಿ ಬಂದಾಗ ಅಲ್ಲಿಂದ ಮತ್ತೆ ಎತ್ಕೊಂಡು ಬರೋದು ಅಂತ ಕೆಲಸ ನಾವು ಮಾಡ್ತಾ ಇಲ್ಲ. ಬಿಕಾಸ್ ಕನ್ವೀನಿಯಂಟ್ ಆಗಿರ್ಬೇಕು. ಜ್ಯೂಸ್ ಏನ್ ಮಾಡ್ಕೊಂಡ್ಬರ್ತಾರೆ ಅಲ್ಲಿ, ಇಂತ ಕೆಲಸ ಎಲ್ಲ ಮಾಡಂಗಿಲ್ಲ. ಶಡ ಪೈಸೆ ನೀನ್ ಬಂದಾಗ ನಿನ್ ಗಂಟ ಬಂದಾಗ ನಾವು ಜ್ಯೂಸ್ ಮಾಡ್ಕೊಡ್ತೀವಿ, ನೀವ್ ಹೋದಾಗ ವಾಪಸ್ ಎತ್ಬಿಡ್ತೀವಿ. ಹೆಂಗೆ ಹೆಂಗೆ ಕೂತ್ಕೊಳ್ಳೋ ಸಿಂಬು ಜಾಗ. ಅದೆಲ್ಲ ಬಿಚ್ಚೋದು ಯಾಕೆ ಬಿಡ್ತೀರಾ? ಇದು ಗೀಸರ್ ಕಾಣ್ತಿ ಇಲ್ಲ, ಇದು ಏರ್ ವಾಟರ್ ಪ್ಯೂರಿಫೈರ್. ಸುಮ್ಮನೆ ಯಾಕೆ ಬಿಡ್ತೀರ? ಅಂದ್ರೆ ನೋಡಿ ಬರ್ದಿರ್ತಾರಲ್ಲ ಮೀ ಗೀಸರ್ ಯಾವ ಮೀನ್ ನೋಡಿದ್ವಿ. ಇದು ಗೀಸರ್ ಇದೆ ತರ ಸುಮ್ಮನೆ ಗೀಸರ್ ಅಲ್ಲ, ಗೀಸರ್ ಫಿಟ್ಟಿಂಗ್ ಆಗಿಲ್ಲ. ಕುಕ್ಕರ ಶಿಪ್ಪಿಂಗ್ ತೆಗಿ ತೆಗಿ. ಹಾಕಿನ್ಸ್ ಕ್ಲಾಸಿಕ್. ನಾನು ಹೇಳಿದಾಗ 2 ಕುಕ್ಕರ್ ಬುಕ್ ಮಾಡಿದ್ವಿ, ಒಂದ್ ಬಂದಿದೆ ಇನ್ನೊಂದು ಎಲ್ಲಿ ಅಂತ ತಲೆ ಕೆಟ್ಟ. ನಾನು ಇದಾದ್ಮೇಲೆ ನಂದು ಐಟಮ್ಸ್ ಓಪನ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅದೇ ನಾವು ನೋಡಿದ್ವಿ ಬಟ್ ನಮ್ಮ ಅಮ್ಮ ನೋಡಿದ್ವಿ. ನಮಗೆ ಅವೆಲ್ಲನೂ ಇಷ್ಟ. ಯಾವ ಐಟಮ್ಸ್? ಇದು ಕುಕ್ಕರ್ ಇಲ್ಲಿ ಅಲ್ವಾ ಹಿಂಗೇನೆ ಜಾಸ್ತಿ ಅಲ್ಲ ಕಡೆ. ಹಾಕಿನ್ಸ್ ಇದು ಅಲ್ಯೂಮಿನಿಯಂ ಅನ್ಸುತ್ತೆ. ಅದೇ ಇದು 10 ಲೀಟರ್ದು, ಅದು 5 ಲೀಟರ್ದು, ಇದು 10 ಲೀಟರ್ದು, ಸ್ವಲ್ಪ ದೊಡ್ಡದು. ಇದು ಉಪ್ಪರ್ ಡಕ್ಕನ್ ಇರ್ಬೇಕಿದು, ಮೇಲೆ ಡಕ್ಕನ ಇರ್ಬೇಕೇನೋ. ಇಲ್ಲ ಹಾಕಿನ್ಸ್ ಅಂತ ಬದ್ದೈತ್ ಕಣ ಮೇಲೆ. ಇಲ್ಲ ನೀವು ಓಪನ್ ಮಾಡಿ, ಇಲ್ಲ ಅಂದ್ರೆ ಎತ್ತಿಕ್ ಬಿಟ್ಟು ಬೇರೆ ತೋರಿಸಿ. ಕೊಡ್ಬೇಕು, ಇದು ಕಟ್ಟಿಂಗ್ ಬೇಕು. ಕಟ್ಟಿಂಗ್ ಬೇಕಂತ ತಗೋಬಾ, ಹೋಗೋದ್ರೆ ಸೈಡಲ್ಲಿ ಇಡು. ಅಕ್ಕ ಅಲ್ಲ ಮನೆಕ ನಿನ್ ಬ್ಲಾಗ್ ನಲ್ಲಿ ಕಟ್ಟಿಂಗ್ ಎತ್ಕೊಂಡು ಬರ್ಬೇಕು ಅಂತ ಎಲ್ಲ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕಟ್ಟಿಂಗ್ ಎತ್ಕೊಂಡ್ ಬಂದಿಲ್ಲ. ನಿಮ್ಮ ಮಗ ಚಾಕು ಇಲ್ಲೇ ಇಟ್ಟಾರೆ ನೋಡು, ಅಲ್ಲಿ ಚಾಕು ಇಟ್ಟಿದ್ದ. ಇಲ್ಲ ಸೆಪನು ಬಿಟ್ಟೆ ನಾನು. ಎಸಿ ಬೈ ಕಡೆ ಅಮ್ಮ ಮಾತ್ರ ಬೈ ಹೋಗೋ ಕಡೆ ಕುತ್ಕೊಂಡು ನೋಡಿದ್ದೆ ನೋಡು. ನಾನು ನಿಬ್ರು ನೋಡೋಣ ಇಲ್ಲಿ ಅಮ್ಮ ಏನ್ ತಗೊಂಡೈತೆ ಅಂತ. ಇದು ಬೇಡ, ನಮ್ಮ ಐಟಮ್ ಅಲ್ಲ, ಇದು ಐಟಮ್. ಇದು ಬಂದು ನನ್ನ ಐಟಮ್ ಗೈಸ್, ಸ್ಪೆಷಲ್ ಬಂದಿರೋ. ಅಲ್ಲ ಮಮ್ಮಿ ಅದೇ ಪೂರ್ತಿ ಅದ್ಬೇಡ, ಹಂಗೆ ತೋರ್ಸ್ಬಿಟ್ಟು ಹಂಗೆ ಇಟ್ಬಿಡು ಅಕ್ಕ. ಅಂಡ್ ಇದು ಬಂದು ನಮ್ಮ ಗ್ಯಾಸ್ ಸ್ಟೋವ್. ಮಾತ್ರ ಗೈಸ್ ನಿಜವಾಗ್ಲೂ ಹೇಳ್ತಾ ಇದೀನಿ, ಹೈಲೈಟ್ ಆಫ್ ದ ವಿಡಿಯೋ ಇಸ್ ಈ ಒಂದು ಗ್ಯಾಸ್ ಸ್ಟವ್. ನೋಡ್ಬಿಟ್ಟೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಇದನ್ನ ದಿನ ಅಡಿಗೆ ಮಾಡ್ಬೇಕ್ರೆ. ಫಸ್ಟ್ ಇದರಲ್ಲಿ ಟೀ ಚಲ್ಲೋದು ಕಮ್ಮಿ ಮಾಡಿ, ಚೆನ್ನಾಗಿದೆ. ನೀನೇ ಮಾಡೋದು. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಅಮ್ಮಗೆ ಈ ತರ ಈ ಮೇಲ್ಗಡೆ ನಾವು ಹಿಂಗ್ ತಿರ್ಗ್ಸೋದು ಇದೆಲ್ಲ ಇಷ್ಟ ಆಯ್ತು ತುಂಬಾ. ಇದೇ ತರ ಬೇಕು ಅಂತ ಒಂದ್ ಹೇಳ್ತೀನಿ ರೀ, ನಮ್ಮ ಮನೇಲಿ ನಮ್ ಗ್ಯಾಸ್ ಕರ್ಗಾಗಿರೋ ಕಾರಣನೇ ಇವ್ರಿಬ್ರು. ನಾನೇ ಇಲ್ಲ ಬಾಯಿ ಮುಚ್ಕೊಂಡು ಕುತ್ಕೋ ಅಕ್ಕ. ಚಲ್ಲಿ 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 ಹೊಟ್ಟೋಗ್ಬಿಡ್ತಾಳೆ, ವರ್ಷದೂ ಇಲ್ಲ ಇವ್ರು. ನಾನು ಹೇಳ್ತಾ ನೀನು ಒಂದ್ಸಲಿ ಚೆನ್ನಾಗೈತಾನೆ. ಇದ್ರಲ್ಲಿ ಹಾಲು ಉಗ್ಸೋದು ನಮ್ಮ ಅಕ್ಕ. ಹುಗ್ಸಿ 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 ಎಂತ ಇಲ್ಲ. ಕೂತ್ಕೋ, ನಮ್ಮನೆಗೂ ಬಂದು ಹಾಲು ಕುಸ್ತಾಳೆ ಇವಳೇ. ಲಚ್ಚುನ ನಾನು ಹೇಳ್ತಿಲ್ಲ, ನಮ್ಮ ಮನೇಲಿ ಮೆಸ್ಸು ತುಂಬಾ ಲಚ್ಚು ಮತ್ತೆ ಅಕ್ಕ ಇದ್ರು. ಇವಳು ಡೂಪ್ಲಿಕೇಟ್ ಕ್ಲೀನರ್, ಏನು ಕ್ಲೀನ್ ಮಾಡಲ್ಲ, ಸುಮ್ನೆ ಹಿಂಗೆ ಧೂಳು ಓಡಿಸ್ತಾಳೆ ಅಷ್ಟೇ. ಈ ಮನೆ ಅರ್ಧ ಕ್ಲೀನ್ ಇರೋದು ನನ್ನಿಂದಾನೆ. ಮಾಡೋದು ಹೆಂಗ್ ಗೊತ್ತಾ, ಇಲ್ಲೊಂದು ಕಪ್ ಇರುತ್ತೆ ಅನ್ಕೊಳ್ಳಿ, ಯಾವತ್ತೂ ನಾನು ಮಾಡಲ್ಲ. ಕಿಚನ್ ಅಲ್ಲಿ ಇಡ್ಬೇಕು, ಬಟ್ ಅವಳು ಹಂಗ್ ಮಾಡಲ್ಲ. ಈ ಕಪ್ನ ಎತ್ತಾಳೆ, ಇಲ್ಲಿ ಬರ್ಸ್ತಾಳೆ, ಮತ್ತೆ ಆ ಕಪ್ ಹಂಗಿಡ್ತಾಳೆ. ನೀನ್ ಹೇಳ್ಬಿಡ ಹಂಗ್ ಮಾಡ್ತಿದ್ರೆ. ನೀನ್ ನಿಜ ಹೇಳು. ಯಾರು ಹಂಗ್ ಮಾಡೋದು, ಎಲ್ಲರೂ ಕ್ಲೀನ್ ಮಾಡ್ತಾರೆ. ನೀನ್ ಇಲ್ಲ, ನೀನ್ ನಿಜ ಹೇಳು. ಇದು ಸುಳ್ಳು ಹೇಳ್ಬೇಡ, ಇದು ಸುಳ್ಳು ಹೇಳಿ ಚೆನ್ನಾಗಿ. ನಾನು ಒಂದು ಸಾಮಾನು ಚೆನ್ನಾಗಿ ಬಿಡಲ್ಲ, ಒಂದು ಸಾಮಾನು. ಸುಮ್ಮನೆ ಆಯ್ತು. ಮಮ್ಮಿ ಮಾತಾಡಕ್ ಬಿಟ್ರೆ ನೀವು ಬಾಯಿ ಮುಚ್ಕೊಂಡಿರ್ರೆ ಇಬ್ರು. ತಗೋ ಇನ್ನೊಂದು ಜಾಸ್ತಿ. ಹೌದಾ, ತುಂಬಾ ಚೆನ್ನಾಗಿರುತ್ತೆ ಸ್ಟವ್.
ಸ್ಟೀಲು ಫುಲ್ ಬ್ಲಾಕ್ ಇದೆಲ್ಲ ಮೇಲ್ಗಡೆ ಐತೆ. ಇದು Actually ಮೇಲೆ- ಮಾಚಸ್ ಏನ್ ಬೇಕಾಗಿಲ್ಲ ಇದಕ್ಕೆ. ಹಿಂಗೆ ಹಂಗೂ ಬೇಕಾದ್ರೆ ಮಾಡ್ಬೋದು. ಹಂಗೂ ಮಾಡ್ಬೋದು. ಹೌದಾ? ಬಟ್ ಇದು ಹಿಂಗೆ ಟಕ್ 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 ಅಂತ ಹಚ್ಕೊಳ್ಳುತ್ತೆ. ಸರಿ ಸರಿ ಆಯ್ತು. ನೀನಾಗಿ ಇಟ್ಕೋಬೇಕು ಕಣಪ್ಪ. ಇವ್ರಿಬ್ರನ್ನ ಕರ್ಕೊಂಡು ಹೋದ್ರೆ ಬೇಕಾದ್ರೆ ಒಂದು 10 ಪ್ಯಾಕೆಟ್ ಎಂಟಿ ಅರ್ದು ಪಾಯಸ ರೆಡಿಮೇಡ್ ಪಾಯಸ ತಗೊಂಡು ಮಸ್ತ್ ಟೇಸ್ಟ್ ಸಾಕು ಅಲ್ವಾ? ಏನ್ ಮಾಡಕ್ಕೆ ಸಾಕು. ಪಾಯಸ ಮಾಡು. ಅಲ್ಲೇ ಮಾಡ್ತಾರಲ್ಲ ಪಾಯಸ 2 ದಿವಸ. ಬಾ, ಮೇಲ್ ಕೂತ್ಕೊ. ಎಂತ ಕಂಜೂಸ್ ಇವಳು ನಿಜವಾಗ್ಲೂ ನಾನಂದ್ರೆ ಇವ್ಳ ಮೇಲೆ ಊಟಕ್ಕೂ ಸಹ ಹೋಗುದಿಲ್ಲ. ಬರೋಣ ಕರಿಯಲ್ಲ ನಾನು. ಅಲ್ಲ ಇದು ನನ್ಗೆ ಇದೊಂದು ಚೂರು ವಿಡಿಯೋ ಬೇಕು ನಂದು ಅದ್ರ ಎತ್ಕೊಡಿ ಏನು ಕ್ಯಾಮ್ರಾ ಎತ್ಕೊಡಿ ಇಲ್ಲಿ. ಅವ್ಳು ಊಟ ಮಾಡಿದ್ಬಿಟ್ಟು ಎಲ್ಲ ಆಯ್ತು ಕಣ್ ತಗೋ ಕೈ ತೊಳ್ಕೊಂಡ್ ಬರಲ್ವ ಈಗ ಅವಳು. ಎಂತ ಸೋಂಬೇರಿ ನಮ್ಮ ಇವಾಗಲೇ ನೋಡ್ಬೋದು ಎಷ್ಟು ಸೋಂಬೇರಿ ಅಂತ. ಇದು ನಮ್ಮಮ್ಮ ಫೇವ್ರೆಟ್. ಮಮ್ಮಿ ನಿನ್ ಫೇವ್ರೆಟ್ ಮಮ್ಮಿ ಫೇವ್ರೇಟ್ ಹೇಳ್ಬಿಟ್ಲು ಸ್ಟವ್. ಆ್ಯಕ್ಚುಲಿ ಮಮ್ಮಿಗೆ ಈ ಥರ ಸ್ಟವ್ ತುಂಬ ಜಾಸ್ತಿ ಇಷ್ಟ, ಸೊ ಅದಕ್ಕೆ ಹೇಳಿದ್ದು ಮಮ್ಮಿ ಫೇವ್ರೇಟ್ ಅಂತ. ಇದು 5:30 ಏನು. ಹೌದಾ? ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಗೈಸ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಗೀಸರ್, ಒಂದಲ್ಲ 3 ಗೀಸರ್, ಬಿಕಾಸ್ 3 ಬಾತ್ರೂಮ್ ಇರೋದ್ರಿಂದ 3 ಡಿಫ್ರೆಂಟ್ ಗೀಸರ್ ಮತ್ತೆ ಫ್ಯಾನ್ಗಳು ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಬಿಗ್ ಬಿಲಿಯನ್ ಡೇ ನಲ್ಲಿ. ಎಸ್, ಇದೆಲ್ಲ ಒಂದು ಎಲೆಕ್ಟ್ರಾನಿಕ್ಸ್ ಮತ್ತೆ ಅದೇ ಮನೆಗೆ ಯೂಸ್ ಆಗುವಂತ ಒಂದು ಕೆಲವೊಂದು ಪದಾರ್ಥಗಳನ್ನ ತಗೊಂಡಿದ್ವಿ. ಇನ್ನು ತುಂಬ ಐಟಮ್ಸ್ ಆಲ್ರೆಡಿ ಊರಿಗೆ ಶಿಫ್ಟ್ ಮಾಡಿದ ಕಾರಣ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಕರೆಂಟ್ ಸಿಚುವೇಶನ್ ಅಂದರೆ ನಮ್ಮ ರೂಮ್ ಪರಿಸ್ಥಿತಿ ನೋಡಿ ಈ ರೀತಿಯಾಗಿದೆ. ಸೊ ಇಷ್ಟು ಫುಲ್ಲು ಮೆಸ್ಸಿಯಾಗಿತ್ತು ಪಾಪ ಲಚ್ಚು ರೂಮ್. ಅವಳಂತೂ ರೂಮಲ್ಲಿ ಮಲಗ್ತಾನೆ ಇರಲಿಲ್ಲ, ಹಾಲಲ್ಲಿ ಮಲಗ್ತಾ ಇದ್ಲು, ಬಿಕಾಸ್ ಆ ಬಾಕ್ಸಸ್ ಎಲ್ಲ ತುಂಬ ಸಫಕೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಇವಾಗ ಕ್ವಿಕ್ ಆಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ತಡ್ಲಿಂಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ಮಾಡಲಿ ಅದರಲ್ಲೂ ಸಿಂಬಾ ಬಿಡ್ತಾನೆ ಇಲ್ಲ, ಅವನಿಗೆ ಚಿಕನ್ ಪಾಕ್ಸ್ ಆಗಿದೆ, ಅಮ್ಮ ಬಂದಿದೆಯಲ್ಲ, ಸೊ ಅದಕ್ಕೇನೆ ಅವನ ಹಠ ಪಾಪ, ಅವ್ನ ನೋವು ಅವನಿದು ಅವನಿಗೆ. ಸೊ ಇವಾಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ. ಅನ್ನ ಆಗಿದೆ, ಇಲ್ಲಿ ತಡ್ಡಿಕಾಳು ಸಾಂಬಾರ್ಗೆ ಫಸ್ಟ್ ಬೇಯಿಸೋಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ಬೆಳಗ್ಗೆ ಈ ಸೋಯಾ ಚಂಕ್ಸ್ದು ಗ್ರೇವಿ ಮಾಡಿದ್ನಲ್ಲ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಇನ್ನೂ ಒಂದಿಷ್ಟು ಸೋಯಾ ಚಂಕ್ಸ್ ಉಳಿದಿದೆ. ಸೊ ಇದನ್ನ ಒಂದು ಸ್ವಲ್ಪ ಕಬಾಬ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಮಾಡೋ ಪ್ಲಾನ್ ಇರಲಿಲ್ಲ, ಬಟ್ ಹೇಗಿದ್ರು ಇದೆಲ್ಲ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಇವಾಗ ಈ ಕಾರ್ತಿಕ್ ಮಾಸದಲ್ಲಿ ಡೆಫಿನೆಟ್ಲಿ ನಾನ್ ವೆಜ್ ತಿಂದಲೇ ಇರೋರೇ ಜಾಸ್ತಿ ಜನ ಇರ್ತೀರಾ. ಸೊ ನೀವು ಈ ಥರ ಎಲ್ಲ ಟ್ರೈ ಮಾಡ್ಬೋದು ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ. ಸೊ ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಕುಂದಾಪುರ ಕಬಾಬ್ ಪೌಡರ್, ಆ್ಯಕ್ಚುಲಿ ನನಗೆ ಇದನ್ನು ಮಾಡೋ ಯಾವುದೇ ಥರದ ಐಡಿಯಾ ಇರಲಿಲ್ಲ, ಅಂದರೆ ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಹೇಗಿದ್ದರೂ ಸೋಯಾ ಚಂಕ್ ಜಾಸ್ತಿ ಉಳ್ಕೋತಲ್ಲ. ಆ್ಯಂಡ್ ನನಗೆ ಬೆಳಗ್ಗೆ ತಾನೇ ಮೇಘನ ಹೇಳಿದ್ರು ಇದ್ರದ್ದು ಕಬಾಬ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸುಪ್ರಿಯಾ ಅಂತ. ಸೊ ಅವಾಗ ಅವ್ರಿಗೆ ಬೇಡ ಬಿಡಿ ಮೇಘನ, ಸುಮ್ಮನೆ ಎಣ್ಣೆಲಿ ಕರೆದಿರೋದೆಲ್ಲ ಯಾರು ತಿಂತಾರೆ ಅಂತ ಅಂದ್ಕೊಂಡೆ. ಬಟ್ ಇನ್ನೂ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಮತ್ತೆ ಮಮ್ಮಿ ಮನೆಗೂ ಕೂಡ ಹೋಗಬೇಕಿತ್ತು. ಸೊ ಅದಕ್ಕೇ ಸರಿ ಮಾಡಿಬಿಡೋಣ ಅಂತ. ಮತ್ತು ಲಚ್ಚು ಹಾಗೂ ಅರುಣ್ ಕೂಡ ಬಂದಿದ್ದರು. ಸೊ ಅದಕ್ಕೆ ಅಂತ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬ್ ಪೌಡರ್ ಏನು ಬರುತ್ತೆ ಅದು, ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಇಟ್ಬಿಟ್ರೆ ಸೈಡಿಗೆ ಚೆನ್ನಾಗಿ ಮ್ಯಾರಿನೇಷನ್ ಎಲ್ಲ ಚೆನ್ನಾಗಿದ್ದಾಗಿರುತ್ತೆ. ಸೊ ಅದಾದಮೇಲೆ ನೀವು ಡೀಪ್ ಫ್ರೈ ಮಾಡಿಕೊಂಡು ಕಬಾಬ್ನ ರೆಡಿ ಮಾಡ್ಕೋಬೋದು. ಆ ಕಡೆ ಓಡಿ ಆ ಕಡೆ ಹೋಗಮ್ಮ. ಈಗ ರಿಟರ್ನ್ ತಗೊಂಡು ಹೋಗು. ಓಕೆ ಗೈಸ್, ಸೊ ಕಡ್ಡಿನಕಾಳು ಬೆಂದಿದೆ ನೋಡ್ಬೋದು. ಇನ್ನೊಂದು ವಿಸಲ್ ಹಾಕಿದ್ರೆ ಫುಲ್ ನೀಟಾಗಿ ಬೇಯ್ಕೊಳ್ಳುತ್ತೆ. ಸೊ ಕಡ್ಡಿನಕಾಳು ಬೇಯಿಸೋದಾಗಿದೆ. ಇವಾಗ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಖಾರಾಗ ಏನಿಲ್ಲ, ನಾರ್ಮಲ್ ಇಲ್ಲಿ ನೋಡ್ಬೋದು. ಈರುಳ್ಳಿ, ಟೊಮ್ಯಾಟೊ, ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು, ಇದು ಆಮೇಲೆ ಹಾಕೋಕ್ಕೆ. ಇದು ನನ್ನ ಫೇವ್ರೇಟು. ಹಾಂ, ಪುನೀತ್ ಆದರೆ ಎಲ್ಲ 1-2 ತಿಂಗಳು 3 ತಿಂಗಳು ನೀನು ನಿಜವಾಗ್ಲೂ ನಮ್ಮ ಮನೇಲಿ ಉಪ್ಸಾರು ಅಂತೂ ಮಾಡಲ್ಲ. ನೀವೇ ನೋಡ್ತಿರ್ತೀರಾ. ನಮ್ಮ ಮನೇಲಿ ಉಪ್ಸಾರು ಮಾಡೋದು ತುಂಬ ಲೇಟ್. ನನಗಂತೂ ತುಂಬ ಇಷ್ಟ ಉಪ್ಸಾರು ಅಂದರೆ. ಅದು ಉಪ್ಸಾರು ನನಗೆ ಯಾವುದಪ್ಪ, ಹಾರ್ಸ್ ಗ್ರಾಮ್ ಏನಂತ, ನುಗ್ಗೆ ಸೊಪ್ಪು ಉಪ್ಸಾರು. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಮೊಟ್ಟೆ ಹಾಕಿ ಫ್ರೈ ಮಾಡಿ, ನನಗೆ ಅದು ತುಂಬ ಇಷ್ಟ ನನಗೆ.
ಮತ್ತು ಯಾವುದೇ ಸೊಪ್ಪಾಗಲಿ ಒಗ್ಗರಣೆ ಹಾಕ್ಬಿಟ್ಟು ಸೊಪ್ಪು ಮಾಡಿ ಮುದ್ದೆ ಗಿದ್ದೆ ಮಾಡಿದ್ರೆ ನಂಗೆ ತುಂಬ ಇಷ್ಟ. ಆದರೆ ಬಟ್ ಜಾನ್ವಿ ಮೇಡಮ್ ಅವರು ಮಾಡ್ತಾ ಇಲ್ಲ. ಅವ್ರಿಗೆ ಏನಪ್ಪ ಅಂದರೆ ಈಸಿ ಆಗಬೇಕು, ಜಸ್ಟ್ ಒಂದಷ್ಟು ನೀರು ಹಾಕಿ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕಿ ಕುಗ್ಸಿ ಕಾಳು ಹಾಕ್ಬಿಟ್ಟು ಅದೇ ಇದು ಕಾಳು ಖಾರದ ಪುಡಿ ಇದು ಎಷ್ಟು ಕೆಲಸ ಗೊತ್ತಾ? ಫಸ್ಟ್ ಅದನ್ನ ಬೇಯಿಸ್ಕೊ, ಮತ್ತೆ ಖಾರ ರುಬ್ಕೊ, ಮತ್ತೆ ಇನ್ನೊಂದ್ಸತಿ ಒಗ್ಗರಣೆಗೆ ಹಾಕು. ಆದರೆ ಉಪ್ಸಾರು ಹೆಲ್ತಿ ಅಲ್ಲ. ಉಪ್ಸಾರು ಹೆಲ್ತಿ ಆಯ್ತು ಬಿಡು, ಮಂಡೆ ಮಾಡ್ಕೊಡ್ತೀನಿ. ಪುನೀತ್ ನೀನು ಒಂದು ಕೆಲಸ ಮಾಡು, ಒಂದು ಬೋಲ್ಡ್ ಹಾಕು, ಇಂಥದ್ದೇನೋ ಇಂತಿಂಥದ್ದು ಸಾರು ಅಂತ. ಆಯ್ತು ಬಾಯಿ ಹತ್ರ ತೋರಿಸು. ಒಂದು ಸ್ವಲ್ಪ ಕಡಲೆ, ಒಂದು 2 ಲವಂಗ, ಒಂದೆರಡು ಚಕ್ಕೆ, ಕೊತ್ತಂಬರಿ ಸೊಪ್ಪು ಇಲ್ಲ ಗೈಸ್, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದಕ್ಕೆ, ಬಟ್ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ. ಜಾನ್ವಿ ಮೇಡಮ್ ಅವ್ರು ಎಷ್ಟೇ ಮಾಡ್ಬಿಟ್ರು ನಾವು ಪುನೀತ್ ಸರ್ನ ಸಮಾಧಾನ ಮಾಡಕ್ಕಾಗಲ್ಲ. ಸರಿ ಒಂದೆರಡು ಸುತ್ತು ರುಬ್ಬಿದಾದಮೇಲೆ 2-3 ಚಮಚದಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ ನಮ್ಮಮ್ಮ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಅದರದ್ದು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತಾರೆ ಅಂತ ಕೇಳಿದ್ದೀರಾ. ಡೆಫಿನೆಟ್ಲಿ ಆದಷ್ಟು ಬೇಗನೆ ಶೇರ್ ಮಾಡ್ತೀವಿ. ಆ್ಯಂಡ್ ಇವಾಗ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇದನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಬೇಕು ಅಂದರೆ ನೀವು ಟೊಮ್ಯಾಟೊ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನಾನೇನು ಹಾಕಿಲ್ಲ. ಸೊ ಇದೆಲ್ಲ ಹಾಕಿ ಫ್ರೈ ಮಾಡಿ, ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡು ಈ ಒಂದು ಒಗ್ಗರಣೆಗೆ ಹಾಕಿಬಿಟ್ರೆ ಅದ್ರದ್ದು ಘಮ ಮತ್ತು ಅದರದ್ದು ಒಂದು ರುಚಿ ಏನಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಇದನ್ನು ಫಾಲೋ ಮಾಡ್ತಾರೆ, ಅಂದರೆ ಅವರಮ್ಮ ಮಾಡ್ತಾಯಿದ್ರಂತೆ, ಅದನ್ನು ನಮ್ಮಮ್ಮ ಮಾಡ್ತಾಯಿದ್ರು, ನಮ್ಮಮ್ಮ ನೋಡಿ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಕೂಗಿಸಿಟ್ಟಿರುವಂಥ ತಣ್ಣೀಕಾಳು ನೀರು ಜೊತೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕ್ಕೊಂಡ್ರೆ 1-2 ವಿಸಲ್ ಹೊಡ್ಸ್ಕೊಂಡ್ರೆ ಅಥವಾ 1 ವಿಸಲ್ ಹೊಡ್ಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ನಮ್ಮ ತಣ್ಣೀಕಾಳು ಸಾಂಬಾರು ಅಥವಾ ತಣ್ಣೀಕಾಳು ಖಾರ ಸಾಂಬಾರು ಎಲ್ಲ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ರುಬ್ಬೇಕಾದ್ರೆ ಹುಣ್ಸೆಹಣ್ಣು ಕೂಡ ಹಾಕ್ಕೋಬೋದು. ಬಟ್ ನಾನು ನಾಟಿ ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಹುಣ್ಸೆಹಣ್ಣು ಏನು ಬೇಕಿರಲಿಲ್ಲ. ಓಕೆ, ಸೊ ಖಾರ ಎಲ್ಲ ಊದಾಯಿತು ಆ್ಯಂಡ್ ಆಯಿತು. ಇನ್ನು 1 ವಿಸಿಲ್ ಬಂದರೆ ನಮ್ಮ ಸಾಂಬಾರು ರೆಡಿ. ಅಷ್ಟರಲ್ಲಿ ಸ್ವಲ್ಪ ಕಿಚನ್ ಈ ಕಡೆ ಪಾರ್ಟ್ನ ಕ್ಲೀನ್ ಮಾಡ್ಕೋತೀನಿ. ಸಿಂಬು ಏನಾಯ್ತಮ್ಮ ನಿಮಗೆ? ತೋರಿಸಿ, ಏನಾಗಿದೆ ತೋರ್ಸಮ್ಮ, ಕೆಳಗಡೆ ಬಾ, ಇಲ್ಲಿಗೆ ಬಾ, ತೋರ್ಸಮ್ಮ ಏನಾಗಿದೆ ನಿಮಗೆ, ತೋರ್ಸಮ್ಮ ಏನಾಗಿದೆ, ಏನಾಗಿದೆ ತೋರ್ಸಮ್ಮ. ಚಿಕನ್ ಬಾಕ್ಸ್ ಆಗಿದೆ ನನ್ನ ಬಂಗಾರಿಗೆ. ಇಲ್ಲ ತೋರ್ಸಮ್ಮ. ಸೊ ಇವತ್ತು ಬಂದು 4th ಡೇ. ನನ್ನ ತೋರಿಸ್ಬೇಕು ನೀನು, ಅಯ್ಯೋ ಅಮ್ಮ. ಸೊ ಇವತ್ತು ಬಂದು 4th ಡೇ. ಮುಖನೇ ಒಂಥರ ಆಗ್ಬಿಟ್ಟಿದೆ, ಇಲ್ಲೆಲ್ಲ ಒಂಥರ ಕೆಂಪಗಾಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ನೋಡಿ, ತೋರ್ಸೋಣ ನಾವೆಲ್ಲರಿಗೂ. ಸೊ ಇವಾಗ ಹೋಗ್ತಾ ಇದೆ, ಹೋಗೋ ಸ್ಟೇಜಿಗೆ ಬಂದಿದೆ. ಇಲ್ಲಿ ಕತ್ತೆತ್ತು ಇರೋ ನಿಮಿಷ ರಕ್ಷಿತು ಆಫ್ ಮಾಡಷ್ಟೇ. ನಾನು ಒಳ್ಳೆ ಮಾತನಿಗೆ ಅಲ್ಲಿ ಪಾಸ್ ಮಾಡ್ತಾ ಇತ್ತು, ಮ್ಯೂಟ್ ಮಾಡಿದ್ದೆ. ಸುಮ್ಮನೆ ಇರೋ. ಆ್ಯಂಡ್ ಇಲ್ಲಿ ಅವನಿಗೆ ಏನು ಗೊತ್ತಾ, ಜಾಸ್ತಿ ತಲೆಯೊಳಗೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ತಲೆಯೊಳಗೆಲ್ಲ ಒಂದು ಸ್ವಲ್ಪ ಜಾಸ್ತಿ, ಮತ್ತೆ ಬೆನ್ನ ಮೇಲೆ ಇರಮ್ಮ. ಇಲ್ಲ ತೋರ್ಸವ, ಇಲ್ಲ ಏನಾಗಿದೆ ತೋರ್ಸಮ್ಮ. ಆಕ್ಚುಲಿ ಇದೆಲ್ಲ ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಮುಖ ತೋರ್ಸಮ್ಮ, ಮುಖನೇ ನನ್ನ ಮಗನ ಹೋಗುತ್ತೆ ಎಲ್ಲ. ಸೊ ಆಕ್ಚುಲಿ ನೆನೆ ಒಂದು ಸ್ವಲ್ಪ ಮೈಯೆಲ್ಲ ಭಾರ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ತಲೆಗೆ ಸ್ನಾನ ಮಾಡಿಸ್ದೆ. ಅದೇ ಬೇವಿನ ಸೊಪ್ಪು ಮತ್ತೆ ಅರಿಶಿನ ರುಬ್ಬಿಟ್ಟು ಸ್ನಾನ ಮಾಡಿಸ್ದೆ. ಮತ್ತೆ ಮಾಡಿಸಿದ ತಕ್ಷಣನೇ ಫಸ್ಟ್ ಡ್ರೈ ಮಾಡಿದೆ ಅವನ ತಲೆನ. ಅಂದರೂ ಅದು ರಾತ್ರಿ ಆಗೋ ಅಷ್ಟರಲ್ಲಿ ನನಗೆ ಫುಲ್ ಹೈ ಗ್ರೇಡ್ ಫೀವರ್, ಲೈಕ್ 103.5 104.4 ಬಂದ್ಬಿಡ್ತು. ಸಖತ್ ಭಯ ಆಗೋಯ್ತು. ಆಲ್ಮೋಸ್ಟ್ ನಾವು 10 o'clock ಔಷಧಿ ಹಾಕಿದ್ವಿ. 1 o'clock ತನಕನೂ ಫೀವರ್ ಏನು ಮಾಡಿದ್ರು ಕಡಿಮೆನೇ ಆಗಲಿಲ್ಲ. ಫುಲ್ ಸ್ಪಾಂಜ್ ಬಾತು ಕೊಡ್ತಾ ಇದ್ವಿ, ಎಲ್ಲನೂ ಮಾಡಿದ್ವಿ. ಅದರಲ್ಲೂ ಸ್ಪಾಂಜ್ ಬಾತ್ ಕೊಡೋಕ್ಕೂ ಆಗಲ್ಲ, ಬಿಕಾಸ್ ಎಲ್ಲ ಫುಲ್ ಓವರ್ ಆಲ್ ದ ಬಾಡಿ ಇದೆ ಅಲ್ವಾ ಅವನಿಗೆ ಚಿಕನ್ ಪಾಕ್ಸು. ಅದನ್ನು ಸುಮ್ಮನೆ ಹಿಂಗೆ ಡ್ಯಾಬ್ ಮಾಡಿ ಆ ಥರ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸಪೋಸಿಟ್ರಿ ಕೊಟ್ಟ ಮೇಲೇ ಫೀವರ್ ಕಡಿಮೆ ಆಗಿತ್ತು. ಮುಖ ನೋಡಿ, ಮುಖ ತೋರ್ಸಮ್ಮ.
ಹೋಗುತ್ತೆ ಇದೆಲ್ಲ. ಏನೂ ಕರೆ ಉಳ್ಕೊಳ್ಳಲ್ಲ ರೀ, ಚಿಕನ್ ಪಾಕ್ಸಲ್ಲಿ ಏನೂ ಕರೆ ಉಳ್ಕೊಳ್ಳಲ್ಲ, ಹೊಟ್ಟೋಗ್ಬಿಡುತ್ತೆ ಅಮ್ಮ ಆದಾಗ. ನನಗೆ ಅದು ಬೇಜಾರಲ್ಲ, ಅಷ್ಟು ಪೈನ್ ಎಲ್ಲ ತಡೀತಾ ಇದ್ದಂಗೆ ಅದೇ ಬೇಜಾರು ನನಗೆ. ಕೆಲವೊಬ್ರಿಗೆ ತುಂಬ ಪೇನ್ಫುಲ್ ಆಗಿರುತ್ತೆ, ಅಂದರೆ ಅದು ಸ್ವಲ್ಪ ದೊಡ್ಡದು ಬರುತ್ತಲ್ಲ ಪುಣ್ಯ, ಅದು ತುಂಬ ಪೇನ್ಫುಲ್ಲು ಅವ್ನಿಗೆ. ಇದು ಈ ಅವ್ನಿಗೆ ಏಟ್ ಆಗಿದೆ ನೋಡು, ಅಲ್ಲಿ ಬಂದಿದೆ ಅದು ತುಂಬ ಪೇನ್ ಆಗ್ತಿದೆ ಅವನಿಗೆ. ಬೇರೆದು ಎಲ್ಲ ಇಚ್ಚಿಂಗು ಸ್ವಲ್ಪ ಜಾಸ್ತಿ, ಅದಕ್ಕೆ ಒಂದು ಲೋಷನ್ನು ಕೂಡ ಹಚ್ತಾ ಇದ್ದೀನಿ. ಆ್ಯಂಡ್ ಔಷಧಿನೂ ಮಾಡ್ತಾ ಇದ್ದೀನಿ, ಮೆಡಿಕಲ್ ಎರಡೂ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದಕ್ಕೆ ವ್ಯಾಕ್ಸಿನೇಷನ್ ಬರುತ್ತಂತೆ, ಬಟ್ ನಾವು ವ್ಯಾಕ್ಸಿನೇಷನ್ಸ್ ಕೊಡಿಸಿಲ್ಲ. ನಾವು ಯೂಸಲಿ ಎಲ್ಲ ಗವರ್ಮೆಂಟ್ ವ್ಯಾಕ್ಸಿನೇಷನ್ ಅಲ್ಲಿ ಇದು ಆ್ಯಡ್ ಆಗಿಲ್ಲ. ಸೊ ನಾವು ಆಕ್ಚುಲಿ ಮಕ್ಳಿಗೆಲ್ಲ ಗವರ್ಮೆಂಟ್ ವ್ಯಾಕ್ಸಿನೇಷನ್ಸ್ ಅಲ್ವಾ ಆ್ಯಡ್ ಮಾಡೋದು ಹಾಕಿರೋದು. ಬಟ್ ಗವರ್ಮೆಂಟ್ ವ್ಯಾಕ್ಸಿನೇಷನ್ಸ್ ಅಲ್ಲಿ ಇದು ಆ್ಯಡ್ ಆಗಿಲ್ಲ ಅಂತ ಡಾಕ್ಟರ್ ನಮಗೆ ಹೇಳಿದ್ದು, ಗೊತ್ತಿಲ್ಲ. ಬಟ್ ನೀವು ಹೊರಗಡೆಯಿಂದ ಕೊಡಿಸ್ಕೋಬೇಕು. ಈ ಫ್ಲೂ ವ್ಯಾಕ್ಸಿನ್ ಆಗಲಿ ಮತ್ತು ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಆಗಲಿ ಹೊರಗಡೆಯಿಂದ ಕೊಡಿಸ್ಕೊಂಡ್ರೆ ಬೆಸ್ಟು. ಬಟ್ ಏನಪ್ಪ ಅಂದರೆ ಮಕ್ಳಿಗೆ ಒಂದು ಸತಿನಾದರೂ ಬಂದು ಹೋಗಬೇಕು. ನಮಗೂ ಕೂಡ ಬಂದಿದೆ, ನಮಗೆಲ್ಲ 2 ಸತಿ ಬಂದಿದೆ, ಲಚ್ಚುಗಂತೂ 3-4 ಸತಿ ಬಂದಿದೆ. ಸೊ ಅದು ಒಂಥರ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ ಬಾಡಿ, ಏನಾಗಲ್ಲ. ಬಟ್ ಏನಪ್ಪ ಅಂದರೆ ಹುಷಾರಾಗಿ ನೋಡ್ಕೋಬೇಕು, ಮತ್ತು ಬೇರೆ ಮಕ್ಳ ಜೊತೆ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನಾವು ಲಕ್ಷಿತ್ನೂ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀವಿ. ಬಟ್ ಒಂದೇ ಮನೇಲಿ ಇರೋದ್ರಿಂದ ದೇರ್ ಆರ್ ಚಾನ್ಸಸ್, ಲಕ್ಷಿತ್ಗೂ ಬರೋ ಚಾನ್ಸಸ್ ಇದೆ. ಗೊತ್ತಿಲ್ಲಪ್ಪ, ಲಕ್ಷಿತ್ ಬಂದರೆ ಹೆಂಗೆ ಇದನ್ನು ಇದು ಮಾಡಿ. ಆ್ಯಕ್ಚುಲಿ ಫಸ್ಟ್ ಲಡ್ಡುಗೆ ಬಂದಿತ್ತು, 15 ಡೇಸ್ ಆಯಿತು ಲಡ್ಡುಗೆ ಬಂದು. 15 ಡೇಸ್ ಆದಮೇಲೆ ಇವನಿಗೆ ಬಂದಿದೆ. ನಮ್ಗೆ ಇನ್ನೊಂದು ಭಯ ಏನಂದರೆ ಇವಾಗ್ಲಿಗೆ 15 ಡೇಸ್ಗೆ ಗೃಹ ಪ್ರವೇಶ ಇದೆ, ಅವಾಗ ಲಕ್ಷಿತಕ್ಕೆ ಬಂದ್ಬಿಟ್ರೆ ಏನಪ್ಪ ಮಾಡೋದು ಅಂತಾನೆ ಭಯ ಆಗ್ತಿರೋದು ನನಗಂತೂ. ಬೆಂದಿದೆ ಅಲ್ಲ ರೀ, ಕಾದಿದೆ. ಅಲ್ಲೇ ಇತ್ತಲ್ಲ ನಿಮ್ಗೆ ಎಣ್ಣೆ ಒಂದು ಸ್ವಲ್ಪ ಮಾಡ್ಬೇಕಿತ್ತಾನೆ. ಯಾವ್ದು ಅಲ್ಲೊಂದು ಇಟ್ಟಿದ್ರೆ ಎಣ್ಣೆನ ಅಲ್ಲೇ ಇಟ್ಟಿದ್ದಲ್ಲ ಎಣ್ಣೆ. ನಿಜ ಕಡೆ ಚಿಕನ್ ಕಬಾಬು, ಮಶ್ರೂಮ್ ಮಾತ್ರ ಅನ್ಲಿಮಿಟೆಡ್ ಚಿಕನ್ ಕಬಾಬ್ ಅದು. ಸ್ಮಾಲ್ ಚಿಕನ್ ಪೀಸು, ಸೋಯಾ ಬೀನ್ಸು. ಬೇಕು ಕಬಾಬ್. ಚಿಕನ್ ಕಬಾಬ್ ರೆಡಿ ಮಾಡ್ಬಿಟ್ಟು ಮಾಡಿ. ನಮ್ಮ ಅಕ್ಕ ಕಾರ್ತಿಕನಿಗೆ ಚಿಕನ್ ಕಬಾಬ್ ಮಾಡ್ತಾರೆ. ನನ್ನ ತಂಗಿ ಲಚ್ಚು ಬಂದಿದ್ದಾಳೆ, ಬೆಳಗ್ಗೆ ಚಿಕನ್ ಗ್ರೇವಿ ತಿನ್ಸಿದ್ದಾಳೆ ಚಪಾತಿ. ಅವತ್ತು ಆಕ್ಚುಲಿ ಏನಾಗಿತ್ತು ಗೊತ್ತಾ, ಅವತ್ತೊಂದು ದಿವಸ ಆಕ್ಚುಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ವಿ. ನಾನು ಇಟ್ಟಿದ್ದೆ, ಈ ಒಂದು ಚಿಕ್ಕ ಬಾಂಡ್ಲಿ ಇದೆಯಲ್ಲ, ಇದು ಒಗ್ಗರಣೆ ಹಾಕೋಕ್ಕೆ ಅಂತ ತಂದಿರೋದು. ಸೊ ಇದರೊಳಗೆ ಲಚ್ಚು ಏನು ಮಾಡಿಬಿಟ್ಟಿದ್ದಾಳೆ, ಆನ್ ಮಾಡಿಬಿಟ್ಟು ಫುಲ್ ಫ್ಲೇಮ್ ಮಾಡಿಬಿಟ್ಟು ಬಂದು ಕುತ್ಕೊಂಡ್ಬಿಟ್ಟವಳೆ. ಅದು ಕಾದು ಫುಲ್ಲು ಬೆಂಕಿ ಬಂದ್ಬಿಡ್ತು ಹಿಂಗೆ. ಅಯ್ಯೋ ದೇವ್ರೆ, ಲಚ್ಚು ಅಂತೂ ಮಾಡೋದೆಲ್ಲ ಬರೀ ಬೆಂಕಿ ಅಂದ್ರೆ ಒಂಥರ ಭಯನೇ ಆಗೋಯ್ತು ನಮ್ಗೆ, ಅಷ್ಟು ಜೋರಾಗಿ ಇದಾಗಿತ್ತು. ಮನೆ ಹತ್ತೂರ್ದಾಗಿತ್ತು. ಆಲ್ಮೋಸ್ಟ್ ಹತ್ಕೊಂಡೇ ಉರಿದಿದ್ದೇನೆ. ಆಕ್ಚುಲಿ ಅದು ನಾವು ರೆಕಾರ್ಡ್ ಮಾಡ್ಕೋಬೇಕಿತ್ತು, ಯಾಕೆ ಮಾಡ್ಕೊಂಡಿಲ್ಲ? ಒಂದು ಸೀರಿಯಸ್ ಸಿಚುವೇಶನ್ ಆಗಿತ್ತು. ಎಲ್ಲರಿಗೂ ಭಯ ಆಗ್ಬಿಟ್ಟಿತ್ತು. ಸ್ವಲ್ಪ ಸೀರಿಯಸ್ ಸಿಚುವೇಶನ್ ಆಗಿತ್ತು. ಪಾತ್ರೆ ಬಂದು ನೋಡಿ ತೊಳೆದಿದ್ದು ಚಿಕನ್ ಕಬಾಬ್. ಅಯ್ಯಪ್ಪ, ರೆಸಿಪಿ ತೋರಿಸ್ರಾ? ಬಾಯಿಂದ ನೀರು ಬರ್ತಿದೆ ಅಂತೆ ಹೇಳ. ಕಬಾಬ್ ಥರನೇ ಇದೆ ಕಣೆ ಅಕ್ಕ. ಹೌದಾ? ಕಬಾಬ್ ಮಸಾಲೆ ಹಾಕಿದ್ಯಾ? ಹೇಗಿದೆ? ಹೇಗಿದೆ? ಚೆನ್ನಾಗಿದೆಯಾ? ಸೋಯಾಬೀನ್ಸ್ ಬಂದು ವೆಜಿಟೇರಿಯನ್ಗೆ ಒಂಥರ ಚಿಕನ್ ಥರ. ಹೌದು, ವೆಜಿಟೇರಿಯನ್ಸ್ ಯಾರ್ಯಾರಿಗೆ ಚಿಕನ್ ಹೇಗಿರುತ್ತೆ ಟೇಸ್ಟ್ ಗೊತ್ತಿಲ್ವೋ, ಸೋಯಾಬೀನ್ಸ್ ವೆಜಿಟೇರಿಯನ್ ಚಿಕನ್ ಇದು. ವೆಜಿಟೇರಿಯನ್ ಚಿಕನ್ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕಿತ್ತು ಅದರೊಳಗೆ ಅನ್ಸುತ್ತೆ. ರೈಸ್, ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಹಾಕಿ ತಿಂದೆ. ಸೈಡ್ಸ್ ಇದೆ ನೋಡಿ, ನಾನು ಟೇಸ್ಟ್ ಮಾಡಿದೆ. ಕಾರ್ತಿಕದಲ್ಲಿ ಯಾರ್ಯಾರು ಚಿಕನ್ ತಿನ್ನಲ್ಲ, ಈ ಥರ ವೆಜಿಟೇರಿಯನ್ ಚಿಕನ್ ಮಾಡ್ಕೊಂಡು ತಿನ್ಬೋದು ಮನೇಲಿ. ಸಕ್ಕತ್ತಾಗುತ್ತೆ.
ಫುಲ್ ಚಿಕನ್ ನೀನ್ ಇವಾಗನೇ ಇದು ಬೇಯಿಸ್ತಿರೋದು ಫಸ್ಟೇ ಬೇಯಿಸಿ ಜಾನ್ವಿ ಇದನ್ನ ನಿಂಗೆ ಗೊತ್ತಾ ಎಷ್ಟೊಂದು ಸಲ ಎಷ್ಟೊಂದು ಫಂಕ್ಷನ್ಸ್ಗಳಲ್ಲಿ ಈ ಥರ ಈ ಥರ ಮನೆ ಗ್ರೂಪ್ ವೇಷಗಳೆಲ್ಲ ಆಗ್ತಾರೆ, ಇದೇನಪ್ಪ ಚಿಕನ್ ಮಾಡ್ಬಿಟ್ಟವ್ರ ಅಂತ ಅನಿಸುತ್ತಾ ಇರತ್ತೆ. ಸೋಯಾಬೀನ್ಸ್ ಪಲಾವು ಚೆನ್ನಾಗಿರುತ್ತೆ, ಸೋಯಾಬೀನ್ಸ್ ಎಲ್ಲಾನು ಚೆನ್ನಾಗಿರುತ್ತೆ ಪಲಾವು. ಮತ್ತೆ ಇದರಲ್ಲಿ ತುಂಬಾನೇ ಪೌಷ್ಟಿಕಾಂಶ ಎಲ್ಲ ಚೆನ್ನಾಗಿದೆ ಸೋಯಾಬೀನ್. ಹೈ ಪ್ರೋಟೀನ್, ಸಿಕ್ಕಾಬಿಟ್ಟೆ ಪ್ರೋಟೀನ್. ತುಂಬಾ ಒಳ್ಳೇದು, ಹೆಲ್ದಿ ಫುಡ್. ಒಂಥರ ಈಗ ಯಾರಾದರೂ ವೆಜಿಟೇರಿಯನ್ ಇರ್ತಾರಲ್ಲ, ಈಗ ತುಂಬ ಪ್ರೋಟೀನ್ಸ್ ಇರೋದು ಚಿಕನ್ ಮಟನ್ ಅಲ್ವಾ. ವೆಜಿಟೇರಿಯನ್ ಯಾರು ಇರ್ತಾರೆ ಅವ್ರಿಗೆ ಈ ಥರ ಸೋಯಾಬೀನು ಆಮೇಲೆ ಪನ್ನೀರು ಇದೆಲ್ಲ ಹೆವಿ ಹೈ ಪ್ರೋಟೀನ್ಸ್. ಕೊಡೆ ಚಿಕನ್ ಕಬಾಬ್, ಚಿಕನ್ ಕಬಾಬ್ ಮಶ್ರೂಮ್ ತಿನ್ನಲ್ವರು ನೀವು? ಅಯ್ಯೋ ನನಗೆ ಮಶ್ರೂಮ್ ಫೇವ್ರೇಟು. ನಂಗೆ ಮಶ್ರೂಮು, ಸೋಯಾಬೀನ್ಸು ಇವೆಲ್ಲ ನಂಗೆ ಮಶ್ರೂಮ್ ಪನ್ನೀರ್ ಪನ್ನೀರ್ಗಿಂತಲೂ ನಂಗೆ ಇವೇ ಇಷ್ಟ ಜಾಸ್ತಿ. ಅಂತೂ ಮಿಕ್ಸ್ ಮಾಡಿ ಇಟ್ಟಿದ್ಕೆ ನನ್ನ ತಂಗಿ ಬಂದು ಸ್ಪೆಷಲ್ ಏನೋ ತಿನ್ನಂಗಾಯ್ತು. ಚಿಕನ್ ಕಬಾಬ್ ಹೆಂಗ ಅನ್ಸಿದೆ? ಚೆನ್ನಾಗಿದೆ ಅಂತ ಹೇಳ್ರಿ. ಅದು ಚಿಕನ್ ಇಲ್ವಲ್ಲ ಅಂತ ಬೇಜಾರು ಮಾಡ್ತಿದ್ದಾರೆ. ಲಕ್ಷಿತ್ ಕೇಳಿ ಚಿಕನ್ ಕಬಾಬ್ ಕೊಡು ಜಾನ್ವಿ. ಜಾನ್ವಿ ಲಕ್ಷಿತ್ ಕೇಳಿ ಚಿಕನ್ ಕಬಾಬ್ ಕೊಡು ಬೇಗ. ಹಾಂ ಲಕ್ಷ ಚಿಕನ್ ಕಬಾಬ್ ಬೇಕಮ್ಮ? ಚಿಕನ್ ಕಬಾಬ್ ಬೇಕಾ? ಹಾಂ ಕೊಡ್ಲಾ? ತಿಂತೀಯಾ? ಆಯ್ತಮ್ಮ ಕೊಡ್ತೀನಿ. ಹೆಂಗಿದೆ ಅಂತ ಹೇಳ್ಬೇಕು ಟೇಸ್ಟು. ಹಾಂ ಕೊಡಿಲಿ ಜಾನ್ವಿ. ಲಕ್ಷ ಟೇಸ್ಟ್ ಹೇಳ್ತಾನಂತ ಚಿಕನ್ ಕಬಾಬ್ ಹೆಂಗಿದೆ ಅಂತ. ಅವ್ನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಚಿಕನ್ ಕಬಾಬ್ ನೋಡು ಲಕ್ಷ ಹೇಳು ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು. ತಿನ್ನಮ್ಮ ಹೇಳಮ್ಮ ಚಿಕನ್ ಕಬಾಬ್ ಹೆಂಗಿದೆ ಟೇಸ್ಟು? ಹಾಂ ಹೆಂಗಿದೆ? ಸೂಪರ್. ಹೆಂಗಮ್ಮ ಹೆಂಗಿದೆ ತೋರ್ಸಮ್ಮ ಲಕ್ಷ, ಹೆಂಗಿದೆ ತೋರ್ಸು, ಇನ್ನೊಂದ್ಸಲ ತೋರ್ಸು. ಅಕ್ಕ ಲಕ್ಷ ದೊಡ್ಡ ಹುಡುಗ ತರ ಫೀಲ್ ಆಗ್ತದೆ. ಅವ್ರ ಮೇಡಮ್ ಆಕ್ಚುಲಿ ಲಕ್ಷಿತ್ಗೆ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡಿ ಅಂತ ಸಜೆಷನ್ ಮಾಡಿ ಕಳಿಸಿದ್ದಾರೆ. ಹೌದಾ? ನಿಜವಾಗ್ಲು ಇದೆಲ್ಲ ಹೇಳ್ತಾನಲ್ಲ. ಅವ್ರಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡಿ ಲಕ್ಷಿತ್ಗೆ. ಮಾಡಕ್ಕ ಒಂದು ಟ್ರೈ ಮಾಡು. ಆಚೆ ವರ್ಕೌಟ್ ಆಗುತ್ತೆ ಮಾಡು. ಓಕೆ ಗೈಸ್, ಸೊ ನನ್ನ ಯಮ್ಮಿ ಲಂಚ್ ಇಲ್ಲಿ ರೆಡಿ ಆಗಿದೆ. ನಾನು ರೈಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಮಮ್ಮಿ ಮನೆ ಗೃಹ ಪ್ರವೇಶದಷ್ಟರಲ್ಲಿ ಒಂದು ಸ್ವಲ್ಪ ಸಣ್ಣ ಆಗೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿದೆ ನಮ್ಮ ಲಂಚ್. ಸೊ ಒಂದು ಚಪಾತಿ, ಒಂದಿಷ್ಟೇ ಇಷ್ಟು ರೈಸು, ಜಾಸ್ತಿ ಅಲ್ಲ, ಒಂದಿಷ್ಟೇ. ಸಿಂಬ ತಿಂತಾನಲ್ಲ ಅದಕ್ಕಿಂತನೂ ಅರ್ಧ. ಮತ್ತು ಒಂದು ಪ್ರೋಟೀನ್ಗೋಸ್ಕರ ಈ ಕಬಾಬ್, ಸೋಯಾ ಚಂಕ್ಸ್ ಕಬಾಬ್ ಮಾಡಿದ್ನಲ್ಲ ಇದು. ಬೇಗ ಬೇಗ ತಿನ್ನೋಣ. ನಾನು ಡಯಟ್ಗೆ ಅಂತ ಹೇಳ್ಬಿಟ್ಟು ಊಟ ಚೆನ್ನಾಗಿ ಕಡಿಮೆ ತಿಂದರೆ ಇವಳು ನೀನು ಗೃಹ ಪ್ರವೇಶ 10 ದಿವಸ ಇಟ್ಬಿಟ್ಟು ಇವಾಗೆಲ್ಲ ಡಯಟ್ ಮಾಡೋದು. ಏನೋ ಮಾಡ್ತಾ ಇದ್ದೀನಿ ತಾನೇ, ಅದಕ್ಕೆ ಹೆಮ್ಮೆ ಪಡು. ಹಂಗಾರೆ ಬೇಡವಾ ನಿಂಗೆ ಸ್ವೀಟು? ಕೊಡಿಲ್ಲ ನೋಡೋಣ ಯಾವ್ದು ಬೇಡ ಬಿಡು, ನೋಡೋಕ್ಕೆ ಚೆನ್ನಾಗಿದೆ ನೋಡಿ. ತೋರಿಸೆ, ಹತ್ತಿರ ತೋರಿಸು. ಸ್ವೀಟ್ ನೋಡಿ, ಸ್ವೀಟು ಯಾವ್ದು ಚೆನ್ನಾಗಿದೆ ಇದರಲ್ಲಿ? ಇದೇನಿದು? ಅದು ಬರ್ಫಿ ಥರ. ಇದು? ಅದು ಬೇಡ, ಚೆನ್ನಾಗಿದೆ. ಇದು? ಅದೆಲ್ಲ ತಿಂದಿಲ್ಲ.